ಹಾಯ್ ಮಕ್ಕಳ, ನೋಡಿ ಈಗ ಎಸ್ ಎಲ್ ಸಿ ಕ್ವಶನ್ ಪೇಪರಲ್ಲಿ ಕೇಳೋವಂಥ ಮಲ್ಟಿಪಲ್ ಚಾಯ್ಸು ಯಾವ ಥರ ಸಾಲ್ವ್ ಮಾಡಬೇಕು, ಯಾವ್ಯಾವ ಚಾಪ್ಟ್ರಲ್ಲಿ ಕೇಳ್ತಾರೆ, ಅದನ್ನು ಒಂದೊಂದು ನಿಮಿಷದಲ್ಲಿ ಯಾವ ರೀತಿಯಾಗಿ ಕ್ರ್ಯಾಕ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳ. ಈಗ ನೋಡಿ, ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಪೇರ್ ಆಫ್ ಲೈನ್ಸ್, ಎರಡು ಲೈನ್ಸ್ ಇದೆ, ಅದರ ಈಕ್ವೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದನ್ನು x+2y - 4 = 0, ಇನ್ನೊಂದು ಎಕ್ಸ್ಪ್ರೆಷನ್ನು 2x+4y - 12 = 0. ಇಲ್ಲಿ ನೋಡಿ, ಮೊದಲನೇ ಈಕ್ವೇಷನ್ಗೆ a1 ಅಂತ ತಗೊಳ್ಳೋಣ. a1 ಇದರ ಕೋಎಫಿಷಿಯಂಟ್ ಏನಿದೆ 1. ಈಗ b1 ಏನಿದೆ, ಇಲ್ಲಿ y ನ ಕೋಎಫಿಷಿಯಂಟ್ 2. c1 ಏನಾಗುತ್ತೆ -4. a2 ಏನಾಗುತ್ತೆ, ಅದೇ ಥರ ನೋಡಿದಾಗ 2. b2 ಏನಾಗುತ್ತೆ 4. c2 ಏನಾಗುತ್ತೆ -12. ನೋಡಿ ಇಲ್ಲಿ 4 ಇದೆ, ಅದಕ್ಕೆ ತಗೊಂಡಿದ್ದೀನಿ. ಇದು a1 b1 c1, a2 b2 c2. ಇಲ್ಲಿ a1/a2 ಏನಾಗುತ್ತೆ 1/2. b1/b2 ಏನಾಗುತ್ತೆ 2/4, ಅಂದರೆ 1s 2s. c1/c2 ಏನಾಗುತ್ತೆ, ಇಲ್ಲಿ -4 / -12, ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 1s 3s, 4 1s 4 3s. ಇಲ್ಲಿ ನೋಡಿ, a1/a2 = b1/b2 ≠ c1/c2 ಆಗುತ್ತೆ. ಅಂದರೆ ಇದೇನಾಗುತ್ತೆ, ಪ್ಯಾರಲಲ್ ಲೈನಿನ ಕಂಡೀಷನ್. ಅಂದರೆ ಕೊಟ್ಟಿರೋಂಥ ಎರಡು ಈಕ್ವೇಷನನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಪ್ಯಾರಲಲ್ ಆಗಿ ಬರುತ್ತೆ ಅಂತ ಆಗುತ್ತೆ.